ಭಾರತದಲ್ಲಿ ಸಾಕಷ್ಟು ದೇವಾಲಯಗಳಿವೆ. ಅವುಗಳಲ್ಲಿ ಅನೇಕ ದೇವಾಲಯಗಳು ತಮ್ಮ ವಿಶಿಷ್ಟ ಸಂಪ್ರದಾಯ ಹಾಗೂ ಪವಾಡಗಳಿಂದ ವಿಶ್ವ ಪ್ರಸಿದ್ಧವಾಗಿದೆ. ಇದೀಗ ಕೋಲ್ಕತ್ತಾದ ದೇವಾಲಯವೊಂದು ಎಲ್ಲೆಡೆ ಭಾರಿ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿ ಭಕ್ತರಿಗೆ ನೀಡುವ ಪ್ರಸಾದ. ಈ ದೇವಾಲಯದಲ್ಲಿ ಪ್ರಸಾದದ ರೂಪದಲ್ಲಿ ಚೈನೀಸ್ ಫುಡ್ಗಳನ್ನ ನೀಡಲಾಗುತ್ತೆ. ಚೈನೀಸ್ ಫುಡ್ಗಳನ್ನ ನೀಡುವ ದೇಗುಲವಿದು. ಕೋಲ್ಕತ್ತಾದ ಟೆಂಗ್ರಾ ಪ್ರದೇಶದಲ್ಲಿರೋ ಕಾಳಿ ದೇವಸ್ಥಾನದಲ್ಲಿ ನೂಡಲ್ಸ್, ಫ್ರೈಡ್ ರೈಸ್ ಮತ್ತು ಮೋಮೋಸ್ಗಳನ್ನ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ಈ ಪ್ರದೇಶವು ಚೈನಾ ಟೌನ್ ಎಂಬ ಹೆಸರಿನಿಂದಲೂ ಬಹಳ ಪ್ರಸಿದ್ಧವಾಗಿದೆ. ಈ ದೇವಾಲಯವನ್ನ ಚೀನಿ ಕಾಳಿ ದೇವಾಲಯ ಅಂತ ಕರೆಯಲಾಗುತ್ತೆ. ಈ ದೇವಾಲಯ 60 ವರ್ಷ ಹಳೆಯದಾಗಿದೆ. ದೇವಿಯನ್ನ ಹಿಂದೂಗಳು ಮಾತ್ರ ಅಲ್ಲದೆ ಚೀನಿ ಜನರು ಸಹ ಪೂಜೆ ಮಾಡ್ತಾರೆ. ಮಾಧ್ಯಮಗಳ ವರದಿ ಪ್ರಕಾರ ಹಲವು ವರ್ಷಗಳ ಹಿಂದೆ ಚೀನಾದ ಕುಟುಂಬವೊಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದ ತಮ್ಮ 10 ವರ್ಷದ ಮಗುವನ್ನ ಬದುಕಿಸೋಕೆ ಇಲ್ಲಿಗೆ ಕರೆತಂದಿದ್ರು. ವೈದ್ಯರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿ ಮಗು ಬದುಕೋದೇ ಕಷ್ಟ ಅಂತ ಹೇಳಿದ್ರು. ಈ ಸಮಯದಲ್ಲಿ ಚೀನಿ ಕುಟುಂಬ ತಮ್ಮ ಮಗುವನ್ನ ಶ್ರೀ ಕಾಳಿದೇವಿಯ ದೇವಸ್ಥಾನದ ಬಳಿಯ ಮರದ ಕೆಳಗೆ ಬಂಡೆಗಳ ಮೇಲೆ ಮಲಗಿಸಿ ದೇವಿಯನ್ನ ಪ್ರಾರ್ಥನೆ ಮಾಡಿದ್ರು. ಕಾಳಿದೇವಿಯು ಅವರ ಪ್ರಾರ್ಥನೆಗಳನ್ನ ಕೇಳಿ ಮಗುವನ್ನ ಮತ್ತೆ ಬದುಕಿಸಿದ್ಲು ಅಂತ ಹೇಳಲಾಗುತ್ತೆ. ಇಂದು ಆ ಸ್ಥಳದಲ್ಲಿ ದೇವಿಯ ದೇವಾಲಯವನ್ನ ನಿರ್ಮಿಸಲಾಗಿದೆ. ಒಂದು ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ. ಆದ್ರೆ ಆ 2 ಕಪ್ಪು ಕಲ್ಲುಗಳು ಇನ್ನು ಅದೇ ಸ್ಥಳದಲ್ಲಿವೆ. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಚೀನಿಯರು ವಾಸಿಸ್ತಾರೆ. ಈ ದೇವಾಲಯಕ್ಕೆ ಪೂಜೆ ಸಲ್ಲಿಸೋಕೆ ಹೆಚ್ಚಿನ ಸಂಖ್ಯೆಯ ಚೀನಿಯರು ಬರ್ತಾರೆ. ಪ್ರಸಾದವಾಗಿ ಚೀನಿ ಆಹಾರ ಮಾತ್ರ ಲಭ್ಯ. ಈ ದೇವಾಲಯದ ವಿಶೇಷ ಅಂದ್ರೆ ಇಲ್ಲಿ ಪ್ರಸಾದವಾಗಿ ಚೀನಿ ಆಹಾರ ಮಾತ್ರ ಲಭ್ಯ ಇದೆ. ವರದಿಗಳ ಪ್ರಕಾರ ದೇವಾಲಯದಲ್ಲಿ ನೂಡಲ್ಸ್, ಚೌಮ್ಯಾನ್ ಮತ್ತು ಫ್ರೈಡ್ ರೈಸ್ ಅನ್ನ ಪ್ರಸಾದವಾಗಿ ನೀಡಲಾಗುತ್ತೆ. ಅವರು ಮಂಚೂರಿಯನ್ ನಂತಹ ತಿನಿಸುಗಳನ್ನ ಬಡಿಸ್ತಾರೆ. ಹಿಂದೂ ಸಂಪ್ರದಾಯಗಳ ಪ್ರಕಾರ ದೇವಾಲಯದಲ್ಲಿ ಪೂಜೆ ಮತ್ತು ಆರತಿ ಮಾಡಲಾಗುತ್ತೆ. ಆದ್ರೆ ಕಾಳಿದೇವಿಯ ಪೂಜೆ ಸಮಯದಲ್ಲಿ ಮೇಣದ ಬತ್ತಿಗಳನ್ನ ಸಹ ಬೆಳಗಲಾಗುತ್ತೆ. ಇದರೊಂದಿಗೆ ಕೈಯಿಂದ ಮಾಡಿದ ಕಾಗದದ ದೀಪವನ್ನ ಬೆಳಗಿಸುವ ವಿಶೇಷ ಸಂಪ್ರದಾಯವೂ ಇದೆ. ಹೀಗೆ ಮಾಡೋದ್ರಿಂದ ದುಷ್ಟ ಶಕ್ತಿಗಳು ಹತ್ತಿರ ಬರೋದಿಲ್ಲ ಅಂತ ಹೇಳಲಾಗುತ್ತೆ.